ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತು ಇಲ್ಲಿ ನಿಮ್ಮ ಜೀವನದಲ್ಲಿ ಅವರು ಮತ್ತೆ ಬರ್ತಾರಾ ಅನ್ನೋದ್ರ ಬಗ್ಗೆ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಯಾರ್ಯಾರಿಗೆ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಬ್ಲಾಕ್ ಆಗಿದೆ ಅವರಿಗೆಲ್ಲ ಅನ್ವಯಿಸುತ್ತೆ ಇದು. ಮತ್ತಿಲ್ಲಿ 3 ಪೈಲ್ ಇದೆ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮಗೆ ಯಾವ ಪೈಲ್ ಇಷ್ಟ ಆಗುತ್ತೆ ಅದನ್ನು ಆರಿಸ್ಕೊಳ್ಳಿ. 1 2 3 ಇದೆ. ಇದು ಯೆಲ್ಲೋ ಕ್ರೇಯಾನ್, ಇದು ಗ್ರೀನ್ ಕ್ರೇಯಾನ್ ಮತ್ತು ಇದು ರೆಡ್ ಕ್ರೇಯಾನ್. ನಿಮಗೆ ಯಾವ ಪೈಲ್ ಇಷ್ಟ ಆಗುತ್ತೆ ಅದನ್ನು ಆರಿಸ್ಕೊಳ್ಳಿ. ಮತ್ತು ಥ್ಯಾಂಕ್ಸ್ ಫಾರ್ ಯುವರ್ ಗುಡ್ ಕಾಮೆಂಟ್ಸ್ ಆ್ಯಂಡ್ ಸಜೆಷನ್ಸ್. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನಗೆ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೀಗ ರೀಡಿಂಗ್ ನೋಡೋಣ. ಹಲೋ ಪೈಲ್ ನಂಬರ್ 1, ನೀವು ಈ ಯೆಲ್ಲೋ ಕ್ರೇಯಾನ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಡ್ ರಿಲೀಸ್ ಅಂತ ಇದೆ. ನೋಡೋಣ ಏನು ಹೇಳುತ್ತೆ ಅಂತ. ನಿಮ್ಮ ಕಾರ್ಡ್ಸ್ ಏನು ಹೇಳುತ್ತೆ? ನಿಮ್ಮ ಜೀವನದಲ್ಲಿ ಮತ್ತೆ ಅವರು ಬರ್ತಾರಾ, ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ? 7 of Swords, 3 of Cups ಮತ್ತೆ ದಿ ಮ್ಯಾಜಿಷಿಯನ್ ಏನು ಹೇಳುತ್ತೆ ನೋಡೋಣ. ಮತ್ತೆ ನಿಮ್ಮ ಜೀವನದಲ್ಲಿ ಬರ್ತಾರಾ? 5 of Cups ಮತ್ತೆ 10 of Cups ಮತ್ತೆ ದಿ ಫೂಲ್ ಕಾರ್ಡ್. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ದಿ ಟವರ್ ಮತ್ತು ದಿ ಸ್ಟಾರ್ ಕಾರ್ಡ್, ಕಿಂಗ್ ಆಫ್ ಪೆಂಟಿಕಲ್ಸ್. ಆ ಥರ ಇಲ್ಲಿ ಹೇಳ್ತಾ ಹೋಗುತ್ತೆ. ಇದು ನೋಡೋಣ ಏನು ಹೇಳುತ್ತೆ ಅಂತ. ಇಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ, ಈ ಕಾರ್ಡು ನಿಮಗೆ ಇಲ್ಲಿ ಏನು ಎನರ್ಜಿ ಇದೆ, ಇಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಅವರು ಮೋಸ ಮಾಡಿ ಹೋಗಿದ್ದಾರೆ. ಇಲ್ಲಿಂದ ನಿಮ್ಮ ಜೀವನದಲ್ಲಿ ನಿಮ್ಗೆ ಅವ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಆ ರಿಲೇಷನ್ಶಿಪ್ಪು ಇಲ್ಲಿ ದಿ ಟವರ್ ಕಾರ್ಡ್ ಏನು ತೋರಿಸುತ್ತೆ, ಒಂದು ಡಿಸ್ಟ್ರಕ್ಷನ್ ತೋರಿಸುತ್ತೆ. ಡಿಸ್ಟ್ರಕ್ಷನ್ ತೋರಿಸಿರೋದ್ರಿಂದ ಅವರು ಕೆಲವರು ಮಾತುಗಳನ್ನ ಕೇಳಿಕೊಂಡು ಅವರು ನಿಮ್ಮಿಂದ ದೂರ ಆಗಿದ್ದಾರೆ. ಆದರೆ ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ದಿ ಮ್ಯಾಜಿಷಿಯನ್ ಕಾರ್ಡ್ ಇದೆ. ಅದಕ್ಕೋಸ್ಕರ ನೀವು ಇಲ್ಲಿ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ, ಮನಸ್ಸಲ್ಲಿ ಅಷ್ಟೊಂದು ಖುಷಿ ಇಲ್ಲ. ಆದರೆ ನಿಮ್ಗಿಲ್ಲಿ ನಿಮ್ಮ ಕಾರ್ಡ್ ಏನು ಹೇಳುತ್ತೆ ಅಂತಂದರೆ, ರಿಲೀಸ್ ಆಲ್ ದಿ ನೆಗೆಟಿವಿಟೀಸ್ ಅಂತ ಇಲ್ಲಿ ಹೇಳುತ್ತೆ. ನಿಮ್ಮ ಯೂನಿವರ್ಸ್ ಇಲ್ಲಿ ನಿಮ್ಗೇನು ಮೆಸೇಜ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದು ರಿಲೇಷನ್ಶಿಪ್ಪು ಹಾಳಾಗಿತ್ತು, ಅವರು ನಿಮಗೆ ಹೇಳ್ದೆ ಕೇಳದೆ ನಿಮಗೆ ನಿಮ್ಮ ಜೀವನದಲ್ಲಿ ದೂರ ಆಗಿದ್ದಾರೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಇಲ್ಲಿ ದಿ ಸ್ಟಾರ್ ಕಾರ್ಡ್ ಇರೋದ್ರಿಂದ ನಿಮಗೆ ಮುಂದೆ ಒಳ್ಳೆ ಮೆಸೇಜ್ಗಳು ಬರಬಹುದು ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಮತ್ತೆ ಅವ್ರಿಗೆ ಅವೇಕ್ನಿಂಗ್ ಆಗುತ್ತಾ ಅನ್ನೋದನ್ನ ಇಲ್ಲಿ ನೋಡ್ಬೇಕಷ್ಟೆ. ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್ ಇರೋದ್ರಿಂದ ಅವ್ರಿಗೊಂದು ಅವೇಕ್ನಿಂಗ್, ನಾನು ಮಾಡಿದ್ದು ತಪ್ಪು, ನಾನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ದಿ ಫೂಲ್ ಕಾರ್ಡ್ ಏನು ಹೇಳುತ್ತೆ. ಮತ್ತೆ ಅವ್ರಿಗೆ ಒಂದು ಅವೇಕ್ನಿಂಗ್ ಆಗಿ ಮತ್ತೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋ ಎನರ್ಜಿ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಮತ್ತೆ ಒಂದು ಸೆಲೆಬ್ರೇಷನ್ ಇರಬಹುದು. ಇದು 2 ಕಾರ್ಡುನು ಒಂದು ಸೆಲೆಬ್ರೇಷನ್ ಹೇಳತ್ತೆ. ಅವರು ಯಾರ್ಯಾರ ಮಾತುಗಳನ್ನ ಕೇಳ್ಕೊಂಡು ನಿಮ್ಮಿಂದ ದೂರ ಆಗಿದ್ರು, ಮತ್ತೆ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳತ್ತೆ. ಒಂದು ಸೆಲೆಬ್ರೇಷನ್ ಇರುತ್ತೆ ಅಂತ ಇಲ್ಲಿ ಹೇಳತ್ತೆ. ಆದರೆ ಅದಕ್ಕೋಸ್ಕರ ನೀವು ಸ್ವಲ್ಪ ನಿಮ್ಮ ಎನರ್ಜಿ, ಏನೇನು ಬ್ಯಾಡ್ ಎನರ್ಜಿ ಇದೆ, ನೆಗೆಟಿವಿಟಿ ಇದೆ, ಅದೆಲ್ಲ ರಿಲೀಸ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳತ್ತೆ. ಯಾವ ಕಾರಣದಿಂದ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅದನ್ನ ನೀವು ಸರಿ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗುತ್ತೆ. ನೀವು ಆ ಕಾರಣ ಅದನ್ನ ದೂರ ಮಾಡ್ಕೊಂಡವಾಗ ನಿಮ್ಮ ಬ್ಯಾಡ್ ಏನು ಅಲ್ಲಿ ನಡೀತು, ಹಿಂದಿನ ಘಟನೆಗಳು, ಇದು ಯಾವುದಕ್ಕೆ ಇದು ಕಾರಣ ಅದನ್ನ ನೀವು ನೋಡ್ಕೋಬೇಕು.
ನೀವು ದೂರ ಆಗಕ್ಕೆ ಏನೇನು ಕಾರಣಗಳಿದೆ ಅದನ್ನೆಲ್ಲ ನೀವು ಸರಿ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗುತ್ತೆ. ಯಾವುದೇ ವಿಷಯಕ್ಕಾಗಿರಬಹುದು ನಿಮ್ಮಲ್ಲಿ ಈ ದೂರ, ಅದನ್ನ ನೀವು ಸರಿ ಮಾಡ್ಕೊಳ್ಳಿ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ನೀವು ಸರಿ ಮಾಡ್ಕೊಂಡಾಗ ಇಲ್ಲಿ ಇದೆರಡು ಎನರ್ಜಿ ಏನಪ್ಪಾ ತೋರಿಸುತ್ತೆ ಅಂತಂದ್ರೆ, ಒಂದು ಒಳ್ಳೆ ಸೆಲೆಬ್ರೇಷನ್ ಇದೆ ಮುಂದೆ, ಫ್ಯಾಮಿಲಿ ಸೆಲೆಬ್ರೇಷನ್ನು, ಅದೆಲ್ಲ ಹೇಳತ್ತೆ. ಇಲ್ಲಿ ದಿ ಫೂಲ್ ಕಾರ್ಡ್ ಮತ್ತೆ ದ ಮ್ಯಾಜಿಷಿಯನ್ ಕಾರ್ಡ್ ಏನು ಹೇಳತ್ತೆ, ದೇರ್ ಇಸ್ ಎ ಮ್ಯಾಜಿಕ್ ಟಚ್. ಏನೋ ಒಂದು ಮಿರಾಕಲ್ ಆಗಬಹುದು, ಮತ್ತೆ ಅವರು ಕಾಂಟ್ಯಾಕ್ಟ್ ಮಾಡಬಹುದು. ಆದ್ರಿಂದ ನಿಮ್ಮ ಬ್ಯಾಡ್ ಎನರ್ಜಿ ಅದನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳಿ, ಮೆಡಿಟೇಟ್ ಮಾಡಿ, ದೇವರಲ್ಲಿ ಧ್ಯಾನ ಮಾಡಿ, ಆ ಥರ ಇಲ್ಲಿ ಹೇಳ್ತಾ ಹೋಗುತ್ತೆ. ಒರಾಕಲ್ ಕಾರ್ಡ್ಸ್ ಅದಕ್ಕೆ ಏನು ಹೇಳತ್ತೆ ನೋಡೋಣ. ಒರಾಕಲ್ ಕಾರ್ಡ್ಸ್ ಅದಕ್ಕೆ ಏನು ಹೇಳತ್ತೆ, ಸರೆಂಡರ್ ಟು ಯುವರ್ ಫುಲ್ ಪವರ್ ಅಂತ ಹೇಳತ್ತೆ, ಸರೆಂಡರ್ ಟು ಜಾಯ್ ಅಂತ ಹೇಳತ್ತೆ, ಮತ್ತೆ ಸರೆಂಡರ್ ಯುವರ್ ಫಿಯರ್ ಆಫ್ ಚೇಂಜ್ ಅಂತ ಹೇಳತ್ತೆ. ಇಲ್ಲಿ ಸರೆಂಡರ್ ಟು ದಿ ವಿಸ್ಡಮ್ ಆಫ್ ಯುವರ್ ಬಾಡಿ, ಬಾಟಮ್ ಆಫ್ ದಿ ಡೆಕ್. ಇಲ್ಲಿ ಏನಪ್ಪಾ ಹೇಳ್ತಾ ಹೋಗುತ್ತೆ ಅಂದ್ರೆ, ರಿಲೀಸ್ ಮಾಡ್ಕೊಳ್ಳಿ ನಿಮ್ದು ಏನೇನು ಬ್ಯಾಡ್ ಹ್ಯಾಬಿಟ್ಸ್, ಅಂದ್ರೆ ಯಾವ ವಿಷಯಕ್ಕೋಸ್ಕರ ನಿಮ್ಮಲ್ಲಿ ಜಗಳ ಆಯ್ತು ಅದನ್ನೆಲ್ಲ ಬಿಟ್ಟು ನೀವು ಸ್ಟ್ರಾಂಗ್ ಆಗಿ ಅಂತ ಹೇಳತ್ತೆ. ಅದ್ರ ಮೇಲೆ ನಂಬಿಕೆ ಇಟ್ಕೊಳ್ಳಿ, ನಿಮ್ದೊಂದು ರಿಲೇಶನ್ಶಿಪ್ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಸರೆಂಡರ್ ಟು ಜಾಯ್ ಅಂತ ಹೇಳತ್ತೆ. ಇದೆರಡು ಕಾರ್ಡುನು ಸರೆಂಡರ್ ಟು ಜಾಯ್, ನಿಮ್ಗೆ ಮತ್ತೆ ಅವರು ಕಾಲ್ ಮಾಡಬಹುದು, ಮತ್ತೆ ನೀವು ಖುಷಿಯಾಗಿರ್ತೀರಾ ಅನ್ನೋದನ್ನ ಹೇಳತ್ತೆ. ಪಾಸಿಟಿವ್ ಚೇಂಜ್ ಬರೋದ್ ಒಂದು ಇದಿದೆ ಅನ್ನೋದನ್ನ ಹೇಳತ್ತೆ, ಸೂಚನೆ ಇದೆ ಅಂತ ಹೇಳತ್ತೆ. ಸೊ ಬಿ ಹ್ಯಾಪಿ ಅಂತ ಇಲ್ಲಿ ಹೇಳ್ತಾ ಹೋಗುತ್ತೆ ಈ ಕಾರ್ಡ್ಸ್. ಆದ್ರೆ ಫಿಯರ್ ಆಫ್ ಚೇಂಜ್, ನೀವು ಮತ್ತೆ ಮುಂದೆ ಚೇಂಜ್ ಆಗ್ಬೋದು, ಅವರು ನನಗೆ ಮತ್ತೆ ಮಾತಾಡಿಸದೇ ಇರ್ಬೋದು, ಅದೆಲ್ಲ ಬಿಡಿ. ನೀವು ನಿಮ್ಮ ಸ್ಟ್ರಾಂಗ್ ಆಗಿ ಯು ಬಿಲೀವ್ ಇನ್ ಯುವರ್ ರಿಲೇಶನ್ಶಿಪ್ ಅನ್ನೋದನ್ನ ಹೇಳ್ತಾ ಇದೆ. ಬಿಲೀವ್ ಇನ್ ದಿ ಯೂನಿವರ್ಸ್ ಅಂತ ಹೇಳ್ತಾ ಮತ್ತೆ ಇದೇನಪ್ಪ ಹೇಳುತ್ತೆ ಅಂತಂದ್ರೆ, ಲಿಸನ್ ಟು ಯುವರ್ ಬಾಡೀಸ್ ಮೆಸೇಜ್ ಅಬೌಟ್ ಅ ಪರ್ಸನ್ ಆರ್ ಸಿಚುಯೇಷನ್. ನಿಮಗೆ ಗೊತ್ತಾಗುತ್ತೆ, ನಿಮ್ ಇಂಟ್ಯೂಷನ್ ಅದ್ರ ಮೇಲೆ ಗಮನ ಇಡಿ ಅಂತ ಹೇಳುತ್ತೆ. ಬಿಲೀವ್ ಇನ್ ಯುವರ್ ಸೆಲ್ಫ್. ಅವ್ರು ಮಾತಾಡುವಾಗ ನಿಮ್ಗೆ ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇದೆಯಾ ಅನ್ನೋದನ್ನ ಅರ್ಥ ಆಗುತ್ತೆ ನಿಮ್ಗೆ, ಆ ಥರ ಇಲ್ಲಿ ಹೇಳ್ತಾ ಇದಕ್ಕೆ ನಿಮ್ಗೆ ಕೆಲವು ಲಕ್ಕಿ ನಂಬರ್ಸ್ ನೋಡೋಣ ಏನ್ ಹೇಳತ್ತೆ ಅಂತ. ನಂಬರ್ 26, ನಂಬರ್ 13, ನಂಬರ್ 20, ನಂಬರ್ 31 ಮತ್ತೆ ನಂಬರ್ 30 ಮತ್ತೆ 28 ಮತ್ತೆ 27 ಮತ್ತೆ 24. ಇಲ್ಲಿ ಈ ನಂಬರ್ಸ್ ಎಲ್ಲ ನಿಮ್ದು ಲಕ್ಕಿ ನಂಬರ್ಸ್ ಆಗಿರಬಹುದು, ಅಥವಾ ನಿಮ್ಮ ಫೋನ್ ನಂಬರ್ಸ್ ಆಗಿರಬಹುದು, ಅವರ ಫೋನ್ ನಂಬರ್ಸ್ ಆಗಿರಬಹುದು, ಎಂಡಿಂಗ್ ಅಥವಾ ಸ್ಟಾರ್ಟಿಂಗ್, ಆ ಥರ ಇಲ್ಲಿ ನೋಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಪರ್ಸನ್ದು ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ಈ ಡೇಟ್ಸಲ್ಲಿ ಅವರು ನಿಮಗೆ ಕಾಲ್ ಮಾಡ್ಬೋದು. ಆ ಥರ ಇಲ್ಲಿ ಲಕ್ಕಿ ನಂಬರ್ಸ್ ಇದು. ಮತ್ತೆ ಇದು ಲಕ್ಕಿ ಮಂತ್ಸ್. ಇದು ಒಂದು 3 ಕಾರ್ಡ್ ತೆಗಿತೀನಿ. ಜನವರಿ ಮತ್ತೆ ಮಾರ್ಚ್ ಮತ್ತೆ ಮೇ. ಜನವರಿ, ಮಾರ್ಚ್, ಮೇ 3 ತಿಂಗಳದು ಬಂದಿದೆ ನಿಮಗೆ ಲಕ್ಕಿ ಮಂತ್ಸ್. ಆದ್ರಿಂದ ಇದೆಲ್ಲ ಡೇಟ್ಸ್ ಅಲ್ಲಿ ಇರ್ಬೋದು ಅಥವಾ ಮಂತ್ಸ್ ಅಲ್ಲಿ ಇರ್ಬೋದು. ಆ ಥರ ಇಲ್ಲಿ ನಿಮ್ದು ಲಕ್ಕಿ ಮಂತ್ಸ್ ಮತ್ತೆ ಡೇಟ್ಸ್ ಎಲ್ಲ ಇದೆ. ಆದ್ರಿಂದ ಇಲ್ಲಿ ನಿಮಗೆ ಮುಂದೆ ಅವರು ಕಾಲ್ ಮಾಡ್ತಾರೆ. ಆದರೆ ಇಲ್ಲಿ ಸೆಲೆಬ್ರೇಷನ್ ಕಾರ್ಡ್ ಎಲ್ಲ ಇರೋದ್ರಿಂದ ನಿಮಗೆ ಮುಂದೆ ಒಂದು ಖುಷಿಯಾಗಿ ಒಂದು ಸೆಲೆಬ್ರೇಟ್ ಮಾಡೋ ಒಂದು ಸೂಚನೆ ಇಲ್ಲಿ ಕಾಣ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಈ ರೀಡಿಂಗ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ರೀಡಿಂಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್
ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಕಾರ್ಡ್ ರೀಡಿಂಗಿಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2. ನೀವು ಈ ಗ್ರೀನ್ ಕ್ರೇಯಾನ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ನೀವು ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಗೆ ಏನೇನು ಕಾರ್ಡ್ಸ್ ಬರುತ್ತೆ ನೋಡೋಣ. ಮತ್ತೆ ನಿಮ್ಮ ಜೀವನದಲ್ಲಿ ಅವರು ಬರ್ತಾರಾ? ಇದು ಕ್ವೀನ್ ಆಫ್ ವ್ಯಾಂಡ್ಸ್ ಮತ್ತೆ 9 ಆಫ್ ಸೋರ್ಡ್ಸ್. 9 ಆಫ್ ಸೋರ್ಡ್ಸ್, ಜಸ್ಟಿಸ್ ಕಾರ್ಡ್ ಮತ್ತೆ 3 ಆಫ್ ಕಪ್ಸ್ ಮತ್ತೆ ದಿ ಹಾರ್ಮೆಟ್ ಕಾರ್ಡ್ ಮತ್ತೆ ಹೈ ಪ್ರೀಸ್ಟೆಸ್. ಇಲ್ಲಿ ಏನು ಹೇಳುತ್ತೆ? ಏಸ್ ಆಫ್ ಪೆಂಟಕಲ್ಸ್, 4 ಆಫ್ ಪೆಂಟಕಲ್ಸ್, ದ ವೀಲ್ ಆಫ್ ಫಾರ್ಚ್ಯೂನ್ ಮತ್ತೆ 6 ಆಫ್ ಕಪ್ಸ್. ಆ ಥರ ಇಲ್ಲಿ ಹೇಳ್ತಾ ಹೋಗುತ್ತೆ. ನೋಡೋಣ ಏನು ಹೇಳುತ್ತೆ ಅಂತ. ಇಲ್ಲಿ ಅವ್ರು ನಿಮ್ಮಿಂದ ಏನಕ್ಕಪ್ಪ ದೂರ ಆಗಿದ್ದಾರೆ ಅಂತಂದರೆ, ಇಲ್ಲಿ ಫಸ್ಟ್ ಎನರ್ಜಿ ಏನು ತೋರಿಸುತ್ತೆ? ಕ್ವೀನ್ ಆಫ್ ವ್ಯಾಂಡ್ಸ್. ಇಲ್ಲಿ ಒಂದು ಲೇಡಿ ಎನರ್ಜಿ ತೋರಿಸುತ್ತೆ. ಲೇಡಿ ಎನರ್ಜಿ ಇರೋದ್ರಿಂದ ಅವ್ರನ್ನ ಮಾತುಗಳನ್ನ ಕೇಳಿಕೊಂಡು ಇವರು ದೂರ ಆಗಿದ್ದಾರೆ ಅಂತ ಇಲ್ಲಿ ಹೇಳತ್ತೆ. ಇಲ್ಲಿ ಏನಪ್ಪ ಅಂತಂದರೆ, ಅವರು ಯಾರಾದರೂ ಆಗಿರಬಹುದು. ನೀವು ಇನ್ನೊಂದು ಅಫೇರ್, ಸೆಕೆಂಡ್ ಅಫೇರಲ್ಲೆಲ್ಲ ಇದ್ದರೆ ಅವ್ರ ವೈಫ್ ಆಗಿರ್ಬೋದು, ಅವ್ರ ಅಮ್ಮ ಆಗಿರ್ಬೋದು, ಆ ಥರ ಇಲ್ಲಿ ಹೇಳತ್ತೆ. ಆದ್ರಿಂದ ಅವರು ಮೂರನೆಯವರ ಮಾತುಗಳನ್ನೆಲ್ಲ ಕೇಳಿಕೊಂಡು ಅವರು ನಿಮ್ಮಿಂದ ದೂರ ಆಗಿದ್ದಾರೆ. ಆದ್ರಿಂದ ಅದು ನಿಮಗೆ ತುಂಬ ಮನಸ್ಸಿಗೆ ನೋವಾಗಿದೆ ಇಲ್ಲಿ ಹೇಳುತ್ತೆ. ಅದು ತುಂಬ ಮನಸ್ಸಿಗೆ ನೋವಾಗಿದೆ. ಅದು ನೀವು ಅದಕ್ಕೋಸ್ಕರ ಬೇಜಾರು ಮಾಡ್ಕೊಂಡಿದ್ದೀರಾ. ಯಾವುದ್ರಲ್ಲೂ ಮನಸ್ಸಿಲ್ಲ ಆ ಥರ. ಇಲ್ಲಿ ಎಲ್ಲದರಲ್ಲೂ ಎಲ್ಲ ಕಡೆ ಹೋದಾಗನೂ ಕೆಲವನ್ನ ಹುಡುಕುತ್ತೀರಾ ನೀವು. ಅವರು ಮತ್ತೆ ಮಾಡ್ಬೋದಾ, ನನಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದಾ ಅನ್ನೋ ಆಸೆ ಒಂದು ನಿಮಗೆ ಮನಸ್ಸೊಳಗಡೆ ತುಂಬ ಇದೆ ನಿಮಗೆ. ಆದರೆ ನಿಮ್ಮ ಮನಸ್ಸನ್ನ ತುಂಬ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳತ್ತೆ. ಇಲ್ಲಿ ನಿಮ್ಮ ಕಾರ್ಡ್ಸ್ ಏನು ಹೇಳತ್ತೆ? ಇಲ್ಲಿ ಜಸ್ಟಿಸ್ ಕಾರ್ಡ್, ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಭಾವನೆಗಳನ್ನು. ಯಾವಾಗಲೂ ತುಂಬ ದುಃಖದಲ್ಲಿರೋದು, ವೆಯ್ಟ್ ಮಾಡೋದು, ಕಾಯೋದು, ಆಂಗ್ಸೈಟಿ, ಅದು ತುಂಬ ಏನೇನೋ ಕಾರಣಗಳು, ಮುಂದೆ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಆಗೋದು, ಆ ಥರ ಎಲ್ಲರ ಮೇಲೆ ಸಿಟ್ಟು, ಆ ಥರ ಬರುತ್ತೆ. ಆದ್ದರಿಂದ ನಿಮ್ಮ ಇದನ್ನ ಭಾವನೆಗಳನ್ನ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಇದು ಲಿಬ್ರಾ ಕಾರ್ಡ್. ಅದರಿಂದ ಇಲ್ಲಿ ಹೈ ಪ್ರಿಸ್ಟೆಸ್ ಇರೋದ್ರಿಂದ ನಿಮ್ಮ ಇಂಟ್ಯೂಷನ್ನು, ನಿಮಗೆ ಮನಸ್ಸಲ್ಲಿ ಸ್ವಲ್ಪ ಯೋಚನೆ ಮಾಡಿ ಅವರು ಮತ್ತೆ ಬರ್ತಾರಾ, ಅವ್ರದ್ದು ಕೆಲವು ಬಾಡಿ ಲ್ಯಾಂಗ್ವೇಜು, ಮಾತಾಡೋ ರೀತಿ, ಅದೆಲ್ಲ ನಿಮಗೆ ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಅವರು ಮತ್ತೆ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ಇಲ್ವಾ ಅನ್ನೋದು. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಏನು ಹೇಳತ್ತೆ? ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್. ಇಲ್ಲಿ ಯಾವಾಗ ಇದು ಏನು ಹೇಳತ್ತಪ್ಪ ಅಂತಂದರೆ, ನಿಮಗೆ ಮುಂದೆ ಒಳ್ಳೆ ಒಂದು ಅಬಂಡೆನ್ಸ್ ಇದೆ. ಫೈನಾನ್ಷಿಯಲಿ ನೀವು ತುಂಬ ಸ್ಟ್ರಾಂಗ್ ಆಗ್ತೀರಾ. ಮುಂದೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋತೀರಾ, ಆ ಥರ ಇಲ್ಲಿ ಹೇಳತ್ತೆ. ಮತ್ತು ನೀವು ಯಾವುದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಯಾವುದಕ್ಕೋಸ್ಕರ ನಿಮ್ಮ ರಿಲೇಷನ್ಶಿಪ್ ಇಲ್ಲಿ ದೂರ ಆಗಿದೆ, ಅದನ್ನು ನೀವು ಅದನ್ನೇ ಯೋಚನೆ ಮಾಡಬೇಡಿ. ಅದು ಪೊಸೆಸಿವ್ನೆಸ್ನ ತುಂಬ ಬಿಟ್ಬಿಡಿ ಅನ್ನೋದನ್ನ ಇಲ್ಲಿ ಹೇಳತ್ತೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಇದು ಜುಪಿಟರ್ ಕಾರ್ಡ್. ನಿಮ್ಮ ಆಸೆಗಳು ಇವತ್ತಲ್ಲ ನಾಳೆ ಬರುತ್ತೆ, ಆಗುತ್ತೆ. ಆದರೆ ಪ್ರಪೋಸ್ ಮಾಡ್ತಾರೆ ಅವರು ಅನ್ನೋದನ್ನ ಇಲ್ಲಿ ಹೇಳತ್ತೆ. 6 ಆಫ್ ಕಪ್ಸ್, ನಿಮಗೆ ಪ್ರಪೋಸ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಇಲ್ಲಿ ನಿಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮನ್ನ ನೀವು ಇಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಮುಂದೆ ಬರೋದ್ರಿಂದ ನಿಮ್ಮನ್ನ ನೀವು ಇಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ಭಾವನೆಗಳು ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಸಿಟ್ಟು, ಕೋಪ ಅದನ್ನೆಲ್ಲ ಬಿಡಿ ಅನ್ನೋದನ್ನ ಇಲ್ಲಿ ಹೇಳತ್ತೆ. ಆದ್ರಿಂದ ಏನೇನೋ ಕನಸುಗಳು ಕಟ್ಕೊಂಡು ಮುಂದೆ ಮಾಡ್ತಾರೆ ಅಂತ ಯಾರ್ಯಾರನೋ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಅದೆಲ್ಲ ಬಿಟ್ಟು ನೀವು ಇಲ್ಲಿ ಜುಪಿಟರ್ ಕಾರ್ಡ್ ಇರೋದ್ರಿಂದ ಮತ್ತೆ ಏಸ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ
ನಿಮಗೆ ಮನಸ್ಸನ್ನ ಕೆಲವಾರು ಕಡೆ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಜಾಬ್ ಆಗಲಿ ಆ ಥರ ನೀವು ದುಡ್ಡು ಅರ್ನ್ ಮಾಡ್ಕೊಳ್ಳೋದಾಗ್ಲಿ, ಯು ಯು ಬಿಕಮ್ ಸ್ಟ್ರಾಂಗ್ ಅಂತ ಇಲ್ಲಿ ಹೇಳತ್ತೆ. ಆದ್ರಿಂದ ಇದೆಲ್ಲ ನೀವು ಮಾಡ್ಕೋತಾ ಹೋದವಾಗ ಒಂದಿನ ನಿಮ್ಮನ್ನ ನೀವು ಚೆನ್ನಾಗಿ ಆಗಿರೋದು ನೋಡಿ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾವುದೇ ವಿಷಯಕ್ಕೆ ಇಲ್ಲಿ ನಿಮಗೆ ಬ್ರೇಕಪ್ ಆಗಿರ್ಬೋದು, ದೂರ ಆಗಿರ್ಬೋದು, ಆ ವಿಷಯನ ನೀವು ಮರೆತು ನಿಮ್ಮನ್ನ ನೀವು ಸ್ಟ್ರಾಂಗ್ ಆಗಿ ಮಾಡೋದನ್ನ ಇಲ್ಲಿ ನೋಡ್ಕೊಂಡ್ರೆ ಒಂದು ಟ್ರಾನ್ಸ್ಫಾರ್ಮೇಶನ್ ಬರ್ಬೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗುತ್ತೆ. ಸರೆಂಡರ್ ಲೋ ಸೆಲ್ಫ್ ಎಸ್ಟೀಮ್. ಇದು ಮತ್ತೆ ಅದು ನಿಮ್ಗೆ ಅದೇ ಹೇಳತ್ತೆ, ನಾನು ಕಡಿಮೆ ಅದನ್ನ ಬಿಟ್ಬಿಡಿ, ಯಾವಾಗನು ಲೋ ಫೀಲ್ ಮಾಡ್ಕೊಳ್ಳೋದನ್ನ ಬಿಡಿ ಅನ್ನೋದನ್ನ ಹೇಳತ್ತೆ. ಸರೆಂಡರ್ ಟು ದಿ ಮ್ಯಾಜಿಕ್ ಆಫ್ ಹೂ ಯು ಆರ್ ಅಂತ ಹೇಳತ್ತೆ. ನಾನು ಯಾರು, ನಾನು ಏನಕ್ಕೆ, ಯಾಕೆ ನಾನು ಈ ಥರ, ನನಗೆ ಲೈಫಲ್ಲಿ ಈ ಥರ ಆಯಿತು. ಸರೆಂಡರ್ ಟು ಸಕ್ಸಸ್ ಅಂತ ಹೇಳತ್ತೆ ಒಂದು ಕಾರ್ಡ್. ಸರೆಂಡರ್ ಯುವರ್ ಫಿಯರ್ ಆಫ್ ಚೇಂಜ್. ಇಲ್ಲಿ ಈ ಕಾರ್ಡ್ಗಳೆಲ್ಲ ಏನು ಹೇಳುತ್ತಪ್ಪ ಅಂತಂದರೆ, ನೀವು ಈ ಥರ ಬೇಜಾರು ಮಾಡ್ಕೊಳ್ಳೋದು, ಲೋ ಎಸ್ಟೀಮ್ ಅದನ್ನ ಬಿಡಿ ಅಂತ ಹೇಳತ್ತೆ. ಯು ಆರ್ ಸ್ಟ್ರಾಂಗ್. ನಿಮ್ಗೆ ಇಲ್ಲಿ ಏಸ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ಫೈನಾನ್ಷಿಯಲಿ ನೀವು ತುಂಬ ಸ್ಟ್ರಾಂಗ್ ಆಗ್ತೀರಾ ಮುಂದೆ. ಆದ್ರಿಂದ ನಿಮ್ಮ ಲೋ ಆಗಿರೋದು, ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಮತ್ತೆ ಅದನ್ನೆಲ್ಲ ನೀವು ಬಿಡಿ ಅಂತ ಇಲ್ಲಿ ಹೇಳತ್ತೆ. ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ ನಿಮ್ಮ ಲೈಫಲ್ಲಿ, ಮುಂದೆ ಚೆನ್ನಾಗಾಗುತ್ತೆ. ಕೆಲವು ಮಿರಾಕಲ್ಸು, ಮೆಸೇಜಸ್ಗಳು ಅದೇ ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳತ್ತೆ. ನೀವು ಯಾರು ಅನ್ನೋದನ್ನ ನೀವು ಮುಂದೆ ತೋರಿಸಿ ಅಂತ ಇಲ್ಲಿ ಹೇಳತ್ತೆ. ಸರೆಂಡರ್ ಟು ಸಕ್ಸಸ್ ಅಂತ ಹೇಳತ್ತೆ. ಕೆಲವಾರು ನಿಮಗೆ ಅಬಂಡೆನ್ಸ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೋತೀರಾ. ನೀವು ಇಲ್ಲಿ ನಿಮಗೆ ಇದು ಕಾರ್ಡ್ ಅದೇ ಹೇಳತ್ತೆ. ಮತ್ತೆ ಜುಪಿಟರ್ ಕಾರ್ಡ್ ಇರೋದ್ರಿಂದ ನೀವು ಮುಂದೆ ತುಂಬ ಚೆನ್ನಾಗಿ ಆಗ್ತೀರಾ, ನೀವು ತುಂಬ ಸ್ಟ್ರಾಂಗ್ ಆಗ್ತೀರಾ ಅನ್ನೋದನ್ನ ಇಲ್ಲಿ ಹೇಳತ್ತೆ. ಆದ್ರಿಂದ ನಿಮ್ಮಲ್ಲಿ ನೀವು ಬಿಲೀವ್ ಮಾಡಿಕೊಂಡು, ಈ ಹೈ ಪ್ರಿಸ್ಟೆಸ್ ಕಾರ್ಡನ್ನು ಅದೇ ಹೇಳತ್ತೆ. ಆದ್ರಿಂದ ನಿಮ್ಮನ್ನ ನೀವು ಯಾರ್ಯಾರ್ದೋ ಮಾತುಗಳಿಗನ್ನ ಕೇಳ್ಕೊಂಡು ನೀವು ನಿಮ್ಮನ್ನ ಲೋ ಮಾಡ್ಕೋಬೇಡಿ. ಯು ಆರ್ ಸ್ಟ್ರಾಂಗ್ ಅಂತ ಇಲ್ಲಿ ಹೇಳ್ತಾ ಹೋಗುತ್ತೆ ಕಾರ್ಡ್ಸ್. ಆದ್ರಿಂದ ಒಂದಿನ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಇಲ್ಲಿ ಹೇಳುತ್ತೆ. ಮತ್ತೆ ಕೆಲವು ನಂಬರ್ಸ್ ನೋಡೋಣ. ನಿಮ್ಮ ಲಕ್ಕಿ ನಂಬರ್ಸು ನಂಬರ್ 14, ನಂಬರ್ 5, ನಂಬರ್ 28, ನಂಬರ್ 23, ಮತ್ತೆ ನಂಬರ್ 9, ಮತ್ತೆ 21, 20, ನಂಬರ್ 20, ಮತ್ತೆ ನಂಬರ್ 13, ಮತ್ತೆ 8. ಇಲ್ಲಿ 2 ನಂಬರ್ಸ್ ಬಂದಿದೆ. 8 and 9, 13 and 14, 20 and 21. ಇಲ್ಲಿ ಇದೆಲ್ಲ ಇರೋದ್ರಿಂದ ನೀವು ಯಾವುದು ನಿಮ್ಮ ನಂಬರ್ಸು, ನಿಮ್ಮ ಫೋನ್ ನಂಬರ್ಸ್ ಆಗಿರ್ಬೋದು, ಎಂಡಿಂಗ್ ನಂಬರ್ಸು, ಡೇಟ್ ಆಫ್ ಬರ್ತ್ ಇರ್ಬೋದು, ಆ ಥರ ಇರುತ್ತೆ. ನಿಮ್ಮ ಪರ್ಸನ್ದು ಇರ್ಬೋದು, ಆ ಥರ ಇಲ್ಲಿ ಎಂಡ್ ನಂಬರ್ಸು ಅಥವಾ ಸ್ಟಾರ್ಟಿಂಗ್ ನಂಬರ್ಸು. ನಿಮ್ಮ ಮೇ ಲಕ್ಕಿ ಮಂತ್ಸ್ ಹೇಳುತ್ತೆ. ಮತ್ತೆ ಡಿಸೆಂಬರ್ ಹೇಳುತ್ತೆ. ಮತ್ತೆ ಜುಲೈ. ಈ 3 ಮಂತ್ಸ್ ನಿಮ್ಮ ಲಕ್ಕಿ ಮಂತ್ಸ್ ಆಗಿರ್ಬೋದು. ನಿಮ್ಮ ಬರ್ಡೇ ಬರ್ಬೋದು, ಅಥವಾ ಮುಂದೆ ಅವರು ಈ ತಿಂಗಳುಗಳಲ್ಲಿ ನಿಮಗೆ ಅವರು ಕಾಲ್ ಮಾಡ್ಬೋದು. ಆ ಥರ ಇದು ಲಕ್ಕಿ ಮಂತ್ಸ್, ಲಕ್ಕಿ ನಂಬರ್ಸ್ ಅಂತ ಇಲ್ಲಿ ಹೇಳ್ತಾ, ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಬರಲಿ, ನಿಮ್ಮ ಲೈಫ್ ಚೆನ್ನಾಗಾಗಲಿ, ಮತ್ತೆ ಅವ್ರು ನಿಮಗೆ ಕಾಲ್ ಮಾಡಲಿ, ನಿಮ್ಮ ಲೈಫ್ ಮುಂದೆ ಚೆನ್ನಾಗಾಗಲಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಈ ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಪೈಲ್ಗೆ ಹೋಗೋಣ, ನಂಬರ್ 3ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 3. ನೀವು ಈ ಫರ್ಗಿವ್ನೆಸ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಏನು ಕಾರ್ಡ್ಸ್ ಬರ್ಬೋದು? Justice card, 7 of cups, ಮತ್ತೆ 9 of swords,
ಕ್ವೀನ್ ಆಫ್ ಸೋರ್ಡ್ಸ್, ಇಲ್ಲಿ ದ ಮೂನ್ ಕಾರ್ಡ್, ಮತ್ತೆ ದಿ ಚಾರಿಯಟ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನೋಡೋಣ. 3 ಆಫ್ ಪೆಂಟಿಕಲ್ಸ್, 6 ಆಫ್ swords, ace of pentacles, 10 of pentacles ಬರ್ತಾ ಹೋಗುತ್ತೆ. ನೋಡೋಣ ಏನು ಹೇಳುತ್ತೆ ಅಂತ. ಇಲ್ಲಿ ದಿ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ನಿಮ್ಮ ಲೈಫ್ನ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಮತ್ತೆ ನಿಮ್ದು ಇಲ್ಲಿ ಏನಕ್ಕಪ್ಪ ದೂರ ಆಗಿದೆ ಅಂತ ಇಲ್ಲಿ ಹೇಳಿದ್ರೆ, ಇದು ಕ್ವೀನ್ ಆಫ್ ಸೋರ್ಡ್ಸ್ ಇರೋದ್ರಿಂದ ಇಲ್ಲಿ ಒಂದು ಲೇಡಿ ಎನರ್ಜಿ ತೋರಿಸುತ್ತೆ. ಅವರು ಇದನ್ನ ಹಿಡ್ದಿದ್ದಾರೆ ಅಂತ ಹೇಳುತ್ತೆ. ನಿಮಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಬಿಡ್ತಾ ಇಲ್ಲ, ಆದ್ರಿಂದ ಇದಕ್ಕೆ ನೋ ಕಾಂಟ್ಯಾಕ್ಟ್ ಆ ಥರ ಇಲ್ಲಿ ತೋರಿಸ್ತಾ ಇದೆ. ಬ್ಲಾಕ್ ಮಾಡಿದ್ದಾರೆ ನಿಮ್ಮ ನಂಬರನ್ನ, ಆ ಥರ ಇಲ್ಲಿ ತೋರಿಸ್ತಾ ಇದೆ. ಆದರೆ ಇಲ್ಲಿ ನಿಮ್ಮ ಭಾವನೆಗಳನ್ನ ಇಲ್ಲಿ ನೀವು ಕೆಲವು ಸರಿ ಬ್ಯಾಲೆನ್ಸ್ ಮಾಡ್ಕೋಬೇಕು, ಆ ಥರ ಇಲ್ಲಿ ಹೇಳ್ತಾ ಹೋಗುತ್ತೆ. ಯಾವಾಗನೂ ಅದ್ರ ಬಗ್ಗೆನೇ ನೀವು ಯೋಚನೆ ಮಾಡೋದನ್ನ ಬಿಟ್ಟು ಅದ್ರ ಬಗ್ಗೆನೇ ತುಂಬ ಇಲ್ಯೂಷನ್ಸು, ಕನಸುಗಳನ್ನ ಇಟ್ಕೊಂಡಿದ್ದೀರಾ ತುಂಬ, ಮುಂದೆ ಹಾಗಾಗುತ್ತೆ ಈಗ ಏನಾಗುತ್ತೆ ಆ ಥರ ಆಂಗ್ಸೈಟಿ, ಇಲ್ಯೂಷನ್ಸು ಆ ಥರ ತೋರಿಸುತ್ತೆ ಇಲ್ಲಿ. ಆದ್ರಿಂದ ನೀವು ಇಲ್ಲಿ ಅದನ್ನೆಲ್ಲ ಬಿಡಿ, ಆ ಥರ ಇಲ್ಲಿ ಹೇಳತ್ತೆ. ದ ಮೂನ್ ಕಾರ್ಡ್ ಇರೋದ್ರಿಂದ ಯಾರ್ಯಾರ್ದೋ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ಳೋದು, ಇಲ್ಲಿ ಥರ್ಡ್ ಪಾರ್ಟಿಯಿಂದಾನು ಈ ನಿಮ್ಮ ರಿಲೇಶನ್ಶಿಪ್ಪು ಬ್ರೇಕ್ ಆಗಿರೋದು ಇಲ್ಲಿ ತೋರಿಸ್ತಾ ಇದೆ. ಆದ್ರಿಂದ ಇಲ್ಲಿ ದಿ ಚಾರಿಯಟ್ ಕಾರ್ಡ್ ಏನು ಹೇಳತ್ತೆ ಅಂತಂದ್ರೆ, ಇಲ್ಲಿ ಇದು ಒಂದು ಸೆಕೆಂಡ್ ಅಫೇರ್ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಅವರೆಲ್ಲ ತುಂಬ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಆ ಥರ ಇಲ್ಲಿ ತೋರಿಸ್ತಾ ಇದೆ. ಆದ್ರಿಂದ ಅವರು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಕಾಂಟ್ಯಾಕ್ಟ್ ಇದು ಸ್ವಲ್ಪ ದಿನ ಇರುತ್ತೆ ಅಂತ ಇಲ್ಲಿ ಹೇಳುತ್ತೆ. ಆದರೆ ಇದು ಅಲ್ಲಿಂದ ಮೂವ್ ಆನ್ ಆಗ್ತಾರೆ, ನೀವು ಅದೊಂದು ಅವೇಕ್ನಿಂಗ್ ಅವ್ರಿಗೆ ಆಗುತ್ತೆ. ಆದರೆ ನೀವು ಫರ್ಗಿವ್ ಮಾಡಿ ಎಲ್ಲರೂ, ಯಾರ್ಯಾರು ನಿಮ್ಮ ಮೇಲೆ ಏನೇನು ಹೇಳಿದರೆ ಅದನ್ನೆಲ್ಲ ಕೇಳ್ಕೊಂಡು ಬೇಜಾರು ಮಾಡ್ಕೋಬೇಡಿ, ಫರ್ಗಿವ್ ಆ ಥರ ಇಲ್ಲಿ ಹೇಳತ್ತೆ. ರಿಲೀಸ್ ದಿ ಪಾಸ್ಟ್ ಹರ್ಟ್ಸ್ ಅಂತ ಹೇಳತ್ತೆ ಇಲ್ಲಿ ಕಾರ್ಡು. ನಿಮಗೆ ಹಿಂದೆ ನಿಮ್ಗೆ ಏನೇನು ಬೇಜಾರಾಗಿತ್ತು, ಯಾವ್ಯಾವ ಮಾತುಗಳು ಯಾರ್ಯಾರು ನಿಮಗೆ ಮಾತಾಡಿದ್ರು, ಅದನ್ನೆಲ್ಲ ನೀವು ಯೋಚನೆ ಮಾಡಿಕೊಂಡು ನಿಮ್ಮನ್ನ ನೀವು ಹರ್ಟ್ ಮಾಡ್ಕೊಳ್ಳೋದನ್ನ ಬಿಡಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗುತ್ತೆ. ಎಲ್ಲರ ಹತ್ರ ನೀವು ನಿಮ್ಮ ಬೇಜಾರನ್ನೆಲ್ಲ ಹೇಳ್ಕೊಡೋದು ಆ ಥರ ಎಲ್ಲ ಮಾಡಬೇಡಿ, ಬಿ ಸ್ಟ್ರಾಂಗ್ ಅಂತ ಹೇಳತ್ತೆ. ಆದರೆ ಅವರು ಮೂವ್ ಆನ್, ಅಲ್ಲಿಂದ ಅವ್ರ ಮಾತುಗಳಿಗೆಲ್ಲ ಅವ್ರಿಗೆ ಅವೇಕ್ನಿಂಗ್ ಆಗಿ ಅವ್ರ ಮಾತುಗಳನ್ನೆಲ್ಲ ಬಿಟ್ಟು ನೀವು ಹತ್ರ ಬರ್ತಾರೆ. ಅವರು ನಿಮ್ಮ ಹತ್ರ ಬಂದು ಇಲ್ಲಿ ದಿ ಏಸ್ ಆಫ್ ಪೆಂಟಕಲ್ಸ್ ಏನು ಹೇಳತ್ತೆ, ನಿಮಗೆ ಮುಂದೆ ಒಳ್ಳೆ ಅಬಂಡೆನ್ಸ್ ಇದೆ ಆ ಥರ ಇಲ್ಲಿ ಹೇಳತ್ತೆ. ಯು ವಿಲ್ ಬಿ ವೆರಿ ಸ್ಟ್ರಾಂಗ್ ಇನ್ ಫ್ಯೂಚರ್ ಅಂತ ಹೇಳತ್ತೆ. ಇಲ್ಲೊಂದು ಫ್ಯಾಮಿಲಿ ಸೆಲೆಬ್ರೇಷನ್ ತೋರಿಸುತ್ತೆ. ಆದರೆ ಎಲ್ಲದಕ್ಕೂ ಅವರು ನಿಮಗೆ ಸಹಾಯ ಮಾಡ್ತಾರೆ, ಫೈನಾನ್ಷಿಯಲ್ ಆಗಿರ್ಬೋದು, ಇಮೋಷನಲ್ ಆಗಿರ್ಬೋದು. ನೀವು ಅವ್ರ ಮಾತುಗಳನ್ನೆಲ್ಲ ಬಿಟ್ಟು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಇದು ಸ್ವಲ್ಪ ದಿವಸ ಅಂತ ಇಲ್ಲಿ ಹೇಳ್ತಾ ಹೋಗುತ್ತೆ. ಮುಂದೆ ಎಲ್ಲ ಒಂದು ನಿಂತ್ಕೋತಾರೆ ನಿಮಗೋಸ್ಕರ. ಇದು ಸ್ವಲ್ಪ ದಿವಸ ಅಷ್ಟೇ, ಇದು ಸ್ವಲ್ಪ ದಿವಸ ಮೌನವಾಗಿರ್ತಾರೆ. ಮತ್ತೆ ನಿಮಗೆ ಇಲ್ಲಿ ದಿ ಲವರ್ಸ್ ಕಾರ್ಡ್ ಬಂದಿದೆ ನೋಡಿ. ಆದ್ರಿಂದ ಸ್ವಲ್ಪ ದಿನ ಅವರು ಈ ಸೈಲೆಂಟ್ ಆಗಿರ್ತಾರೆ, ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗುತ್ತೆ. ಅವ್ರ ಮಾತುಗಳಿಗೆಲ್ಲ ಅವರು ಅಷ್ಟೊಂದು ತಲೆಗೆ ಹಚ್ಕೊಳ್ಳಲ್ಲ, ನಿಮ್ಮ ಹತ್ರ ಮತ್ತೆ ಬರ್ತಾರವರು ಅನ್ನೋದನ್ನ ಇದು ಹೇಳ್ತಾ ಹೋಗುತ್ತೆ ಈ ಕಾರ್ಡ್ಸ್ ಎಲ್ಲ. ಆದ್ರೆ ಇಲ್ಲಿ ಒರಾಕಲ್ ಕಾರ್ಡ್ಸ್ ಅದಕ್ಕೆ ಏನು ಹೇಳ್ಬೋದು ನೋಡೋಣ. ಅದಕ್ಕೋಸ್ಕರ ನೀವು ಅವ್ರದ್ದೇನೇನು ಮಾತುಗಳು ಆಡಿರ್ತಾರೆ ಅದನ್ನೆಲ್ಲ ನೀವು ಫರ್ಗಿವ್ ಮಾಡಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳತ್ತೆ. ನಿಮ್ಗೆ ಏನೇನು ಹಿಂದೆ ಹರ್ಟ್ ಆಗಿತ್ತು ಅದನ್ನೆಲ್ಲ ಫರ್ಗಿವ್ ಮಾಡಿ ಮುಂದೆ ಹೋಗಿ ಅಂತ ಹೇಳತ್ತೆ. ಸರೆಂಡರ್ ಯುವರ್ ನೀಡ್ ಟು ಆಲ್ವೇಸ್ ಬಿ ರೈಟ್. ಇಲ್ಲಿ ಏನು ಹೇಳತ್ತೆ, ನಾನೇ ಯಾವಾಗನೂ ಸರಿ ಅನ್ನೋದನ್ನ ಸ್ವಲ್ಪ ಬಿಟ್ಟು ಅವರು ಏನು ಹೇಳ್ತಾರೆ ಅವ್ರ ಮಾತನ್ನ ಕೇಳಿಸ್ಕೊಂಡು ನೀವು ಆ ಥರ ನೀವು ಮುಂದೆ ಹೋಗಿ ಅನ್ನೋದನ್ನ ಹೇಳತ್ತೆ. ಸರೆಂಡರ್ ಫ್ರಸ್ಟ್ರೇಷನ್ ಅಂತ ಹೇಳತ್ತೆ. ಮತ್ತೆ ಸರೆಂಡರ್ ಟು ರೆಸ್ಟ್ ಅಂಡ್ ಸ್ಲೀಪ್ ಅಂತ ಹೇಳತ್ತೆ. ಮತ್ತೆ ಸರೆಂಡರ್ ಲೋ ಸೆಲ್ಫ್ ಎಸ್ಟೀಮ್ ಅಂತ ಹೇಳತ್ತೆ. ಮತ್ತೆ ಇದು ನಿಮ್ಗೆ ಏನು ಹೇಳತ್ತೆ ಅಂದ್ರೆ, ಯಾರ್ಯಾರ್ದೋ ಮಾತಿಗೆ ನೀವು ಬೇಜಾರು ಮಾಡಿಕೊಂಡು
ಆ ಥರ ನೀವು ಕೂತ್ಕೋಬೇಡಿ ಯೋಚನೆ ಮಾಡಿಕೊಂಡು, ಲೋ ಆಗಿ ಯೋಚನೆ ಮಾಡೋದನ್ನ ಬಿಡಿ ಅಂತ ಇಲ್ಲಿ ಹೇಳತ್ತೆ. ಸ್ವಲ್ಪ ರೆಸ್ಟ್ ತಗೊಂಡು ಮೆಡಿಟೇಟ್ ಮಾಡಿಕೊಂಡು ನಿಮ್ಮ ಮನಸ್ಸನ್ನ ಕಾಮ್ ಮಾಡ್ಕೊಳ್ಳಿ ಅನ್ನೋದನ್ನ ಇಲ್ಲಿ ಹೇಳತ್ತೆ. ಆದರೆ ನೀವು ನಿಮ್ಮ ಪರ್ಸನ್ ಅವ್ರಿಗೆ ಸ್ವಲ್ಪ ದಿನ ಇದೆಲ್ಲ ಯಾರೋ ಮಾತು ಹೇಳ್ಕೊಟ್ಟು ನಿಮ್ಮಿಂದ ದೂರ ಮಾಡಿರ್ತಾರೆ. ಅದನ್ನ ಅವ್ರಿಗೆ ರಿಯಲೈಸ್ ಆಗುತ್ತೆ, ಅವ್ರಿಗೆ ನಾನು ಮಾಡ್ತಾ ಇರೋದು ತಪ್ಪು ಅಂತ ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗ ನೀವು ಅವರು ಏನು ಹೇಳ್ತಾರೆ ಕೇಳ್ಕೊಂಡು ಹಾಗೆ ಮುಂದುವರಿಯಿರಿ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಎಲ್ಲ ಹೇಳ್ತಾ ಹೋಗುತ್ತೆ. ಮತ್ತೆ ಅವರು ನಿಮಗೆ ಫೋನ್ ಮಾಡಲಿ, ಕಾಂಟ್ಯಾಕ್ಟ್ ಮಾಡಲಿ, ಮತ್ತೆ ನಿಮ್ಮ ಲೈಫ್ ಚೆನ್ನಾಗಾಗಲಿ, ನಿಮ್ಮ ಹಿಂದೆ ಏನೇನು ನೋವಿತ್ತು, ನಿಮ್ಗೆ ಏನೇನು ಹರ್ಟ್ ಆಗಿತ್ತು ಅದೆಲ್ಲ ಮರೆತು ನೀವು ಮುಂದೆ ಖುಷಿಯಾಗಿ ಅಂತ ಇಲ್ಲಿ ಹೇಳ್ತಾ ನಿಮ್ಮ ಕೆಲವು ನಂಬರ್ಸ್ ನೋಡೋಣ, ಲಕ್ಕಿ ನಂಬರ್ಸ್. ಮತ್ತೆ ಅವರು ನಿಮಗೆ ನಿಮ್ಮ ಜೀವನದಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಇಲ್ಲಿ ಹೇಳತ್ತೆ. ನಂಬರ್ 10, ನಂಬರ್ 27, ನಂಬರ್ 9, ಮತ್ತೆ ನಂಬರ್ 24, ಮತ್ತೆ ನಂಬರ್ 7, ಮತ್ತೆ ನಂಬರ್ 20, ಮತ್ತೆ 29, ನಂಬರ್ 1. ವಾವ್, ಇದೆಲ್ಲ ನಿಮ್ಮ ನಂಬರ್ಸ್ ಆಗಿರ್ಬೋದು, ನಿಮ್ಮ ಫೋನ್ ನಂಬರ್ ಇರ್ಬೋದು, ನಿಮ್ಮ ಪರ್ಸನ್ದು ಫೋನ್ ನಂಬರ್ ಎಂಡಿಂಗು ಸ್ಟಾರ್ಟಿಂಗು ಆ ಥರನೂ ಕೆಲವೆಲ್ಲ ಇರ್ಬೋದು. ಮತ್ತು ಕೆಲವು ಮಂತ್ಸ್ ನೋಡೋಣ, ನಿಮ್ಮ ಲಕ್ಕಿ ಮಂತ್ಸು, ನಿಮ್ಮ ಲಕ್ಕಿ ಡೇಟ್ಸ್ ಇವೆಲ್ಲ. ನಿಮ್ಮ ಬರ್ತ್ಡೇ ಇರ್ಬೋದು ಆ ಥರ, ಮತ್ತು ನೀವು ಮೀಟ್ ಮಾಡೋ ಡೇಟ್ಸ್ ಇರ್ಬೋದು, ಲಕ್ಕಿ ಡೇಟ್ಸ್ ಆ ಥರ. ಇದು ಏಪ್ರಿಲ್ ಮತ್ತು ಜೂನ್, ಮತ್ತೊಂದು ಅಕ್ಟೋಬರ್. ಇದು 3 ಮಂತು ನಿಮ್ಮದು ಲಕ್ಕಿ ಮಂತ್ಸು. ನಿಮ್ಮ ಬರ್ತ್ಡೇ ಇರ್ಬೋದು ಅಥವಾ ನಿಮಗೆ ಅವ್ರ ಮುಂದೆ ಕಾಲ್ ಮಾಡ್ಬೋದು ಅವರು, ಆ ಥರ ಇಲ್ಲಿ ಲಕ್ಕಿ ಮಂತ್ಸ್ ಇವೆಲ್ಲ. ಮುಂದೆ ನಿಮ್ಮ ಲೈಫಲ್ಲಿ ಅವ್ರು ಕಾಲ್ ಮಾಡಲಿ, ನಿಮ್ಮ ಲೈಫ್ ಚೆನ್ನಾಗಾಗಲಿ ಅಂತ ಹೇಳ್ತಾ, ನನ್ನ ಈ ರೀಡಿಂಗ್ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.